ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಒಂದಾದ ಬಳಿಕ ಇದೀಗ ಮತ್ತೊಂದು ಖುಷಿಯ ವಿಚಾರವನ್ನ ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಚಂದನ್ ಶೆಟ್ಟಿ ಅವರು ಕನ್ನಡದ ಬಿಗ್ ಸಿಂಗರ್ ಅಂತಾನೆ ಹೇಳ್ಬೋದು. ಸೊ ರ್ಯಾಪರ್ ಸಾಂಗ್ಗಳನ್ನು ಹಾಡಿ ತನ್ನದೇ ಆದ ಒಂದು ಹೆಸರನ್ನ ಪಡೆದುಕೊಂಡಿರುವಂತಹ ಚಂದನ್ ಶೆಟ್ಟಿ ಆಗಿರ್ಬೋದು. ಹಾಗೆ ನಿವೇದಿತಾ ಗೌಡ ಅವರು ಕನ್ನಡದ ಕಾಮಿಡಿಯಲ್ಲಿ ಬಹಳ ಸಖತ್ ಫೇಮಸ್ ಆಗಿದ್ದಾರೆ. ರಿಯಾಲಿಟಿ ಶೋನಲ್ಲಿ ಸಿಕ್ಕಾಪಟ್ಟೆ ಆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಇವರಿಬ್ಬರ ಜೋಡಿ ಅನೇಕ ಜನರು ಇಷ್ಟವನ್ನ ಪಡ್ತಾ ಇದ್ರು ವೀಕ್ಷಕರೇ. ಯಾವುದೋ ಒಂದು ಸಣ್ಣ ತಪ್ಪಿಗೆ ಯಾವುದೋ ಒಂದು ಕೆಟ್ಟ ಗಳಿಗೆ ಅಂತಾನೆ ಅನ್ಸ್ಕೋಬಹುದು. ಸೊ ಈ ಒಂದು ಕೆಟ್ಟ ಗಳಿಗೆಯಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮೂರನೇ ವ್ಯಕ್ತಿಯಿಂದನೋ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಇವರಿಬ್ಬರ ನಡುವೆ ಸಂಸಾರದಲ್ಲಿ ಬೆರುಕು ಕಂಡು ಇವರಿಬ್ಬರು ಕೂಡ ಡಿವೋರ್ಸ್ ಕೊಡುವ ಮಟ್ಟಕ್ಕೆ ಬಂದಿದ್ದು ಕೊನೆಗೂ ಡಿವೋರ್ಸ್ ಅನ್ನೇ ಕೊಟ್ಟುಬಿಟ್ಟಿದ್ರು. ಇದು ಅನೇಕ ಅಭಿಮಾನಿಗಳಿಗೆ ಆಗಿ ಅಲ್ಲಿರುವಂತಹ ಫ್ಯಾನ್ಸ್ಗಳಿಗೆ ತುಂಬಾ ಬೇಸರ ಆಗಿತ್ತು. ಸೊ ಇವತ್ತು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಸತತ 5 ವರ್ಷಗಳ ಕಾಲ ಅನನ್ಯವಾಗಿ ಜೀವನ ಸಾಗಿಸಿದ್ದು 2 ತಿಂಗಳ ಬಳಿಕ ಬ್ರೇಕ್ ಪಡ್ಕೊಂಡು ಸಂಸಾರದಲ್ಲಿ ಇವತ್ತು ಮತ್ತೆ ಹೊಂದಾಗಿದ್ದಾರೆ ವೀಕ್ಷಕರೇ. ಡಿವೋರ್ಸ್ ಆಗಿರೋದನ್ನೆಲ್ಲ ಮರ್ತ್ಕೊಂಡು ಹಳೆಯ ನೆನಪುಗಳನ್ನೆಲ್ಲ ಮರೆತು ಮತ್ತೆ ಹೊಂದಾಗಿದ್ದಾರೆ. ಇದೀಗ ಗರ್ಭಿಣಿ ಆಗಿರುವ ವಿಚಾರ ಗೊತ್ತಾಗ್ತಿದ್ದಂತೆ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಇದೀಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಇದೀಗ ಗರ್ಭಿಣಿ ಆಗಿರುವ ನಿವೇದಿತಾ ಗೌಡ ನೋಡಿ ಅನೇಕ ಅಭಿಮಾನಿಗಳು ಶುಭಾಶಯವನ್ನ ಕೋರ್ತಿದ್ದಾರೆ. ನೀವು ಕೂಡ ಅನೇಕ ಅಭಿಮಾನಿಗಳಾಗಿದ್ದರೆ, ಚಂದನ್ ಶೆಟ್ಟಿ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ, ಲೈಕ್ ಮಾಡಿ. ಹಾಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಒಂದಾಗಿರುವುದು ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇವರೊಬ್ಬರ ಜೀವನ ಮತ್ತೆ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಹೊಸ ಜೋಡಿಗೆ ಶುಭ ಕೋರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ದಯಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.